ಲೇಡೀಸ್ ಅಂಡ್ ಜೆಂಟಲ್ಮೆನ್, ಅಯ್ಯೋ ಇನ್ ಮುಂದೆ ಚಿನ್ನ ಬೆಳ್ಳಿ ತಗೊಳ್ಳೋದಕ್ಕಾಗತ್ತಾ? ಚಿನ್ನ ಖರೀದಿಸೋದಿರ್ಲಿ, ಇರೋ ಚಿನ್ನವನ್ನ ಉಳಿಸ್ಕೊಂಡ್ರೆ ಸಾಕು ಅಂತ ಇದ್ದಂತಹ ಜನ ಈಗ ಮತ್ತೆ ನೆಕ್ಲೆಸ್, ಜುಮ್ಕಿಯನ್ನ ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಕಳೆದ 3-4 ದಿನಗಳಿಂದ ಗಗನಕ್ಕೇರಿದಂತಹ ಚಿನ್ನದ ಬೆಲೆಯಲ್ಲಿ ಭಾರಿ ಕುಸಿತ ಕಂಡಿದೆ. ಬೆಲೆ ಕಡಿಮೆ ಆಗ್ತಾ ಇದ್ದಂತೆ ಇದೇ ಚಾನ್ಸ್ ಅಂತ ಹೆಣ್ಮಕ್ಳು ಅಲ್ಲಿ ಇಲ್ಲಿ ಕೂಡಿಟ್ಟಂತಹ ಹಣವನ್ನ ತಗೊಂಡು ಖರೀದಿಯನ್ನ ಮಾಡ್ತಾ ಇದ್ದಾರೆ. ಚಿನ್ನದ ಬೆಲೆ ಎಷ್ಟಾಗಿದೆ, ಎಷ್ಟು ಕುಸಿತ ಕಂಡಿದೆ ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಚಿತ್ತಾ. ನೋಡ್ತಾ ಇದ್ದಂತೆ ಗಗನಕ್ಕೇರಿದ್ದ ಚಿನ್ನ ಬೆಳ್ಳಿ ದಿನ ಕಳೆಯೋದ್ರ ಒಳಗಾಗಿ ಕುಸಿತ ಕಾಣ್ತಾ ಇದೆ. 2 ದಿನದಲ್ಲಿ ಶೇರ್ ಮಾರ್ಕೆಟ್ ಚಿತ್ರಣವೇ ಕಂಪ್ಲೀಟ್ ಆಗಿ ಬದಲಾಗಿ ಹೋಗಿದೆ. ಇವತ್ತು ಚಿನ್ನ ಬೆಳ್ಳಿ ಬೆಲೆ ನಿಧಾನವಾಗಿ ಇಳಿಮುಖದತ್ತ ಸಾಗ್ತಾ ಇದೆ. ಇವತ್ತು 24 ಕ್ಯಾರೆಟ್ನ 100 ಗ್ರಾಂ ಚಿನ್ನದ ಬೆಲೆಯಲ್ಲಿ 14,200 ರೂಪಾಯಿ ಇಳಿಕೆ ಕಂಡಿದ್ದು ಆಭರಣ ಪ್ರಿಯರು ದಿಲ್ ಖುಷ್ ಆಗಿದ್ದಾರೆ. ಬಿಟ್ರೆ ಈ ಚಾನ್ಸ್ ಮತ್ತೆ ಸಿಗುತ್ತೋ ಇಲ್ವೋ ಅಂತ ಹೇಳಿ ಎಲ್ಲರೂ ಕೂಡಿಟ್ಟ ಹಣದ ಜೊತೆಗೆ ಚಿನ್ನದ ಅಂಗಡಿಗೆ ಹೋಗಿ ಆಭರಣವನ್ನ ಖರೀದಿ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳು ಚಿನ್ನದ ಅಂಗಡಿಗೆ ಲಗ್ಗೆ ಇಟ್ರೆ, ಗಂಡಸರು ಶೇರ್ ಮಾರ್ಕೆಟ್, ಗೋಲ್ಡ್ ಬಾಂಡ್ಗಳ ಮೇಲೆ ಇನ್ವೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ದಿಢೀರ್ ಏರಿಕೆ ಆದ್ರೆ ಬೆಲೆ ಕುಸಿಯೋದು ಗ್ಯಾರಂಟಿ ಅಂತ ಹೇಳಿದಂತಹ ತಜ್ಞರ ಭವಿಷ್ಯ ನಿಜವಾಗಿದ್ದು, ಏರಿಕೆ ಆದಷ್ಟೇ ವೇಗವಾಗಿ ಬೆಲೆ ಇಳಿಕೆ ಆಗ್ತಾ ಇದೆ. ಈ ದಿನ ಬೆಂಗಳೂರಿನಲ್ಲಿ ಚಿನ್ನದ ಬೆಲೆ 24 ಕ್ಯಾರೆಟ್ನ 1 ಗ್ರಾಂ 15,175 ರೂಪಾಯಿ ಇದೆ. 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 13,910. ಹಾಗೆ 18 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ ಏನಿದೆ ಅದು 11,365 ರೂಪಾಯಿ ಇದೆ. ಬೆಳ್ಳಿ ದರದ ಬಗ್ಗೆ ನಾವು ನೋಡೋದಾದ್ರೆ 1 ಕೆಜಿ ಬೆಳ್ಳಿಯ ದರ ಇವತ್ತು 2,80,000 ರೂಪಾಯಿ ಇದೆ. ಖ್ಯಾತ ಆರ್ಥಿಕ ತಜ್ಞ ಆನಂದ್ ಶ್ರೀನಿವಾಸನ್ ಅನೇಕರ ವಿಚಾರಗಳಲ್ಲಿ ಇವರ ವರದಿಗಳ ಭವಿಷ್ಯಗಳು ಕೂಡ ಸುಳ್ಳಾಗಿದ್ದೇ ಇಲ್ಲ. ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಖಂಡಿತವಾಗಿಯೂ 10,000 ರೂಪಾಯಿ ದಾಟುತ್ತೆ ಅಂತ ಹೇಳಿದ್ವು. ಅದಲ್ಲದೆ ಇಷ್ಟೊಂದು ಗರಿಷ್ಠ ಮಟ್ಟಕ್ಕೆ ತಲುಪಿರುವಂತಹ ಚಿನ್ನದ ಬೆಲೆ ಇದ್ದಕ್ಕಿದ್ದಂತೆ ಕುಸಿಯುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅನ್ನುವಂಥದ್ದನ್ನ ತಜ್ಞರು ಹೇಳಿದ್ರು. ಅದರಂತೆಯೇ ಚಿನ್ನದ ಬೆಲೆ ಏರಿಕೆ ಕಂಡು ಈಗ ಪಾತಾಳ ನೋಡ್ತಾ ಇದೆ. ಇನ್ನು ತಜ್ಞರ ಪ್ರಕಾರ ಚಿನ್ನದ ಆಭರಣಗಳು 10,000ಕ್ಕಿಂತ ಕೆಳಗೆ ಇಳಿಯೋದೇ ಇಲ್ಲ. ಆದ್ರೆ 11,000ರಿಂದ 12,000 ರೂಪಾಯಿಗೆ ತಲುಪುವಂತಹ ಸಾಧ್ಯತೆ ಇದೆ. ಹೂಡಿಕೆ ಮಾಡೋದಕ್ಕೆ ಇದು ಉತ್ತಮವಾದಂತಹ ಸಮಯ. ಸ್ವಲ್ಪ ಕಾದು ಬಳಿಕ ಹೂಡಿಕೆ ಮಾಡಿ ಅಂತ ತಜ್ಞರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.